कृष्णाय वासुदेवाय हरये परमात्मने। ದೇಹದ ವಿಶ್ರಾಂತಿ ಹಾಗೂ ಮನಸ್ಸಿನ ಶಾಂತಿಗಾಗಿ ಧ್ಯಾನ ಮಾಡುವ ಸರಳ ವಿಧಾನ. ಆಧ್ಯಾತ್ಮ ಕನ್ನಡ ಚಾನಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ನಮ್ಮ ಮನಸ್ಸುಗಳಲ್ಲಿ ಕೇಳಿಬರುವ ಒಂದೊಂದು ಭಾವನೆಗಳಿಗೂ ನಮ್ಮ ದೇಹದಲ್ಲಿ ಸಂವೇದನೆ ಮೂಡುತ್ತದೆ. ಇದು ನಿಮ್ಮ ಗಮನಕ್ಕೂ ಬಂದಿರಬಹುದು. ನಮ್ಮೊಳಗೆ ಒಂದು ತತ್ವ ವಿಕಾಸವಾದ ಹಾಗೆ ಅನ್ನಿಸುತ್ತದೆ. ಅದೇ ರೀತಿ ದುಃಖ ಆದಾಗ ನಮ್ಮ ದೇಹದಲ್ಲಿ ಏನೋ ಕುಗ್ಗಿದ ಹಾಗೆ ಅಥವಾ ಸಂಕುಚಿತವಾದ ಹಾಗೆ ಭಾವನೆ ಮೂಡುತ್ತದೆ. ಈಗ ಧ್ಯಾನವನ್ನು ಶುರು ಮಾಡೋಣ. ಈಗ ನೀವು ಆರಾಮವಾಗಿ ಕುಳಿತುಕೊಳ್ಳಿ. ಈ ಧ್ಯಾನದ ಪ್ರಕ್ರಿಯೆಯಲ್ಲಿ ನಾವು ಏನನ್ನೂ ಮಾಡುವ ಹಾಗಿಲ್ಲ, ಏನೂ ಮಾಡಬೇಕಿಲ್ಲ, ವಿಶ್ರಾಂತಿ ಪಡೆಯಬೇಕು ಅಷ್ಟೇ. ದೇಹಕ್ಕೆ ವಿಶ್ರಾಂತಿ ಸಿಗುತ್ತಾ ಹೋದ ಹಾಗೆ ನಮ್ಮ ಮನಸ್ಸಿನಲ್ಲಿ ಚೈತನ್ಯ ವಿಕಸನವಾಗುತ್ತಾ ಹೋಗುತ್ತದೆ. ಯಾವುದೇ ಪ್ರಯತ್ನ ಮಾಡದೆ ವಿಶ್ರಮಿಸುತ್ತಾ ಮನಸ್ಸನ್ನು ಸಡಿಲ ಮಾಡುತ್ತಾ ಹಗುರ ಮಾಡುತ್ತಾ ಹೋಗುತ್ತಿದ್ದ ಹಾಗೆ ನಮ್ಮ ದೇಹದ ಚೈತನ್ಯ ಮತ್ತು ಪ್ರಭೆ ವಿಕಸನವಾಗುತ್ತಾ ಹೋಗುತ್ತದೆ. ಈಗ ಆರಾಮವಾಗಿ ಕುಳಿತು ದೀರ್ಘವಾಗಿ ಒಂದು ಉಸಿರು ತೆಗೆದುಕೊಳ್ಳಿ. ಬಾಯಿಯಿಂದ ಎಂದು ಶಬ್ದ ಮಾಡುತ್ತಾ ಆ ಉಸಿರನ್ನು ಹೊರಬಿಡಿ. ಇನ್ನೊಂದು ಸಾರಿ ದೀರ್ಘವಾದ ಉಸಿರು ತೆಗೆದುಕೊಳ್ಳಿ. ಉಸಿರನ್ನು ಹಿಡಿದು ಹಾ ಶಬ್ದದಿಂದ ಉಸಿರನ್ನು ಹೊರಗೆ ಬಿಡಿ. ನಿಮ್ಮ ಕಣ್ಣುಗಳು ಮುಚ್ಚಿರುವ ಹಾಗೆಯೇ ಇರಲಿ. ಶರೀರವನ್ನು ಸಡಿಲ ಮಾಡಿ. ನಿಮ್ಮ ಕೈಗಳನ್ನು ಸಡಿಲ ಮಾಡಿ. ಈಗ ನಮ್ಮ ದೇಹದ ತೂಕದ ಬಗ್ಗೆ ಗಮನ ಹರಿಸೋಣ. ನಿಮ್ಮ ದೇಹದ ತೂಕ ಎಷ್ಟೇ ಇದ್ದರೂ ಕುಳಿತುಕೊಂಡಿರುವ ಆಸನದ ಮೇಲೆ ಅದನ್ನು ಇಟ್ಟುಬಿಡಿ. ಈಗ ನೀವು ಕುಳಿತುಕೊಂಡಿರುವ ಚೇರ್ ಅಥವಾ ಯಾವುದೇ ಆಸನವು ನಿಮ್ಮ ದೇಹದ ತೂಕವನ್ನು ಹೊತ್ತುಕೊಂಡಿದೆ. ಇನ್ನೊಮ್ಮೆ ದೀರ್ಘವಾದ ಉಸಿರು ತೆಗೆದುಕೊಳ್ಳಿ. ಹಿಡಿದಿರುವ ಉಸಿರನ್ನು ನಿಧಾನವಾಗಿ ಮೂಗಿನಿಂದ ಹೊರಗೆ ಬಿಡಿ. ನಿಮ್ಮ ಪೂರ್ತಿ ದೇಹದ ಮೇಲೆ ಗಮನ ಇಡಿ. ಇನ್ನೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ನಿಧಾನವಾಗಿ ಹೊರಗೆ ಬಿಡಿ. ನಿಧಾನವಾಗಿ, ಬಹಳ ನಿಧಾನವಾಗಿ. ನಿಮ್ಮ ದೇಹದ ಸುತ್ತಲೂ ಇರುವ 6 ಇಂಚುಗಳಷ್ಟು ಜಾಗವನ್ನು ನಿಮ್ಮ ಮನಸ್ಸಿಗೆ ತಂದುಕೊಳ್ಳಿ. ನಮ್ಮ ದೇಹದ ಸುತ್ತ ಆವರಿಸಿಕೊಂಡಿರುವ ಮನಸ್ಸಿನ ಬಗ್ಗೆ ಜಾಗೃತರಾಗಿ ಇರೋಣ. ನಿಮ್ಮ ದೇಹದಿಂದ ತಾಪವು ಹೊರಬರುತ್ತಿದೆ. ನಿಮ್ಮ ದೇಹದಿಂದ ಬೆಚ್ಚಗಿರುವ ತಾಪ ವಿಕಿರಣವಾಗುತ್ತಾ ಇದೆ. ಅದರ ಬಗ್ಗೆ ಗಮನ ಹರಿಸೋಣ. ಇನ್ನೊಂದು ಸಾರಿ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳೋಣ. ಉಸಿರನ್ನು ಹಿಡಿದು ನಿಧಾನವಾಗಿ ಅದನ್ನು ಹೊರಗೆ ಬಿಡಿ. ಇನ್ನೊಮ್ಮೆ ದೀರ್ಘವಾದ ಉಸಿರು ತೆಗೆದುಕೊಳ್ಳಿ. ಉಸಿರು ಬಿಡುವ ಹಾಗೆ ಮನಸ್ಸು ಕೂಡ ವಿಸ್ತಾರವಾಗಲು ಬಿಡಿ. ದೇಹವನ್ನು ಸಡಿಲ ಬಿಟ್ಟಾಗ ಮನಸ್ಸು ಹಗುರವಾಗಿ ವಿಸ್ತಾರಗೊಳ್ಳುತ್ತಾ ಹೋಗುತ್ತದೆ. ಈಗ ನಿಮ್ಮ ದೇಹದ ಸುತ್ತ ಇರುವ 1 ಅಡಿ ಜಾಗವನ್ನು ನಿಮ್ಮ ಮನಸ್ಸಿಗೆ ತಂದುಕೊಳ್ಳಿ. ಇನ್ನೊಂದು ಸಾರಿ ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರು ಬಿಡಿ. ಈಗ ಎಲ್ಲ ಪ್ರಯತ್ನವನ್ನು ಬಿಟ್ಟು ವಿಶ್ರಾಂತಿ ತೆಗೆದುಕೊಳ್ಳಿ. ನಿಮ್ಮ ಮನಸ್ಸಿನ ಚೈತನ್ಯ
ಇನ್ನೂ ಹೆಚ್ಚು ಹೆಚ್ಚು ವಿಸ್ತಾರವಾಗಲಿ. ನಿಮ್ಮ ದೇಹದ ಸುತ್ತ ಇರುವ 3 ಅಡಿಯಷ್ಟು ಜಾಗದ ಮೇಲೆ ಗಮನ ಹರಿಸಿ. ಈಗ ನಿಮ್ಮ ಮುಖದಲ್ಲಿ ಮುಗುಳು ನಗೆ ಇರಲಿ. ಇನ್ನು ಹೆಚ್ಚು ವಿಶ್ರಾಂತಿ ಪಡೆಯೋಣ. ಇನ್ನು ಹೆಚ್ಚು ಹೆಚ್ಚು ನಿಮ್ಮ ಮನಸ್ಸು ವಿಸ್ತರಣೆಯಾಗುತ್ತಾ ಹೋಗಲಿ. ನೀವಿರುವ ಕೊಠಡಿಯಲ್ಲಿ ಇರುವ ಜಾಗದ ಬಗ್ಗೆ ಗಮನ ಹರಿಸಿ. ನಿಮ್ಮ ಎಲ್ಲ ತಮಾಷೆಯ ಪ್ರಯತ್ನವನ್ನು ಬಿಟ್ಟು ವಿಶ್ರಾಂತಿ ತೆಗೆದುಕೊಳ್ಳಿ. ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಮನಸ್ಸು ವಿಸ್ತಾರವಾಗುತ್ತಾ ಹೋಗಲಿ. ಈಗ ನೀವು ಕುಳಿತುಕೊಂಡಿರುವ ಪ್ರದೇಶದ ಸುತ್ತಮುತ್ತ ಇರುವ ಜಾಗದ ಬಗ್ಗೆ ಗಮನ ಹರಿಸಿ. ಇನ್ನೂ ಹೆಚ್ಚು ವಿಸ್ತಾರಗೊಳ್ಳಲಿ. ಆಕಾಶದಲ್ಲಿರುವ ಮೋಡಗಳ ಬಗ್ಗೆ ಗಮನ ಹರಿಸಿ. ನಿಮ್ಮ ಇಡೀ ಊರಿನ ಬಗ್ಗೆ ಗಮನ ಹರಿಸಿ. ಈಗ ನಿಮ್ಮ ಚೈತನ್ಯ ಎಲ್ಲೆಡೆ ಹಬ್ಬಿದೆ. ವಿಶ್ರಾಂತಿ ತೆಗೆದುಕೊಳ್ಳಿ. ವಿಶ್ರಾಂತಿ ಪಡೆಯಿರಿ. ಇನ್ನು ಹೆಚ್ಚು ಹೆಚ್ಚು ವಿಸ್ತಾರವಾಗಲಿ. ಈಗ ಇಡೀ ದೇಶದ ಬಗ್ಗೆ ಗಮನ ಹರಿಸಿ. ಈಗ ಇಡೀ ಭೂಮಂಡಲದ ಬಗ್ಗೆ ಗಮನ ಹರಿಸೋಣ. ನಿಮ್ಮ ಮನಸ್ಸು ಇನ್ನೂ ಹೆಚ್ಚು ವಿಶಾಲವಾಗುತ್ತಾ ಬರಲಿ. ನಿಮ್ಮ ಮನಸ್ಸು ಇಡೀ ಭೂಮಂಡಲವನ್ನು ಆವರಿಸಿಕೊಂಡಿದೆ. ಚಂದ್ರ ಇರುವ ಜಾಗದವರೆಗೂ ಈಗ ಗಮನ ಹರಿಸೋಣ. ನಿಮ್ಮಲ್ಲಿರುವ ಚೈತನ್ಯ ಇನ್ನೂ ಹೆಚ್ಚು ವಿಸ್ತಾರಗೊಳ್ಳಲಿ. ಸೂರ್ಯನಿರುವ ಜಾಗದವರೆಗೂ ಈಗ ಗಮನ ಹರಿಸೋಣ. ನಿಮ್ಮ ಚೈತನ್ಯವನ್ನು ಇನ್ನೂ ವಿಸ್ತರಿಸಿ. ಸೂರ್ಯನಿಂದ ಇನ್ನು ಮುಂದೆ ಕೋಟ್ಯಾನುಕೋಟಿ ನಕ್ಷತ್ರಗಳಿವೆ. ಈ ಅನಂತವಾದ ಆಕಾಶದಲ್ಲಿ ನೀವು ಕೂಡ ಒಂದಾಗಿದ್ದೀರಾ. ಇನ್ನೂ ಹೆಚ್ಚು ವಿಸ್ತರಿಸುತ್ತಾ ಬನ್ನಿ. ನೀವು ಕೂಡ ಅನಂತವಾಗಿ ಆಕಾಶದ ಸ್ವರೂಪವೇ ಆಗಿದ್ದೀರಿ. ಚಂದ್ರನ ಬಗ್ಗೆ ಈಗ ಜಾಗೃತರಾಗೋಣ. ಮೋಡಗಳ ಬಗ್ಗೆ ಜಾಗೃತರಾಗೋಣ. ಈಗ ಒಂದು ಸಾರಿ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರು ಬಿಡುತ್ತಾ ವಿಶ್ರಾಂತಿ ಪಡೆಯಿರಿ. ನಿಮ್ಮ ಸುತ್ತ ಇರುವ ಪರಿಸರ ಮತ್ತು ದೇಹದ ಬಗ್ಗೆ ಗಮನ ಹರಿಸುತ್ತಾ ನಿಧಾನವಾಗಿ, ಬಹಳ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಈ ಧ್ಯಾನದ ನಂತರ ನಿಮ್ಮ ದೇಹ ನಿಮಗೆ ಹಗುರ ಹಾಗೂ ಸಡಿಲವಾಗಿದೆ ಎಂದು ಅನ್ನಿಸುತ್ತದೆ. ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ಪ್ರತಿನಿತ್ಯ ಈ ರೀತಿಯಲ್ಲಿ ನೀವು ದಿನಕ್ಕೆ ಕೇವಲ 20 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡುತ್ತಾ ಬಂದರೆ ನಿಮ್ಮ ಜೀವನ ಸುಧಾರಿಸಿ ನೆಮ್ಮದಿಯ ಬದುಕು ನಿಮ್ಮದಾಗುತ್ತದೆ. ಪ್ರತಿದಿನ ಮುಂಜಾನೆ ಈ ರೀತಿಯಲ್ಲಿ ಧ್ಯಾನವನ್ನು ಮಾಡುತ್ತಾ ಬಂದರೆ ನಿಮ್ಮ ದಿನಗಳು ಚೆನ್ನಾಗಿರುತ್ತವೆ. ಹಾಗೂ ಇದನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಜೀವನ ನಿಜಕ್ಕೂ ಬದಲಾಗಿ ನೆಮ್ಮದಿಯನ್ನು ಕಾಣುತ್ತೀರಾ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಾಣಸ್ಥೆ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಾಣತತ್ಕ್ಲೇಶನಾಶಾಯ ಗೋವಿಂದಾಯ
नमो नमः ॐ श्री गुरु राघवेन्द्राय नमः कृष्णाय वासुदेवाय हरये परमात्मने प्राणतत्थक्लेशनाशाय गोविन्दाय नमो नमः ॐ श्री गुरु राघवेन्द्राय नमः कृष्णाय वासुदेवाय हरये परमात्मने प्राणतत्थक्लेशनाशाय गोविन्दाय नमो नमः ॐ श्री गुरु राघवेन्द्राय नमः कृष्णाय वासुदेवाय हरये परमात्मने प्राणतत्थक्लेशनाशाय गोविन्दाय नमो नमः ॐ श्री गुरु राघवेन्द्राय नमः ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.